ಓಂ ಶಾಂತಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಸತ್ಯದಿಂದ ದೂರ ಮಾಡು, ಸತ್ಯದ ಕಡೆಗೆ ಕರೆದೊಯ್ಯು. ಅಜ್ಞಾನದಿಂದ ದೂರ ಮಾಡು, ಬೆಳಕಿನ ಕಡೆಗೆ ನನ್ನನ್ನು ಕರೆದೊಯ್ಯು. ಮೃತ್ಯುವಿನಿಂದ ದೂರ ಮಾಡಿ ನನ್ನನ್ನು ಅಮರತ್ವದ ಕಡೆಗೆ ಕರೆದೊಯ್ಯು ಅಂತ ನಾವು ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಸೊ ಈ ರೀತಿ ಪ್ರತಿಯೊಬ್ಬರೂ ಕೂಡ ಶಾಂತಿಯ ಕಡೆಗೆ ತನ್ನ ಭಕ್ತಿಯ ಮಾರ್ಗದಲ್ಲಿ ಪರಮಾತ್ಮನಿಗೆ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ, ಶಾಂತಿಯನ್ನು ಓಲೈಸ್ತಾ, ಶಾಂತಿಯನ್ನು ಹುಡುಕಾಡ್ತಾ ಇವತ್ತು ಪ್ರತಿಯೊಬ್ಬ ಮನುಷ್ಯ ಶಾಂತಿಗಾಗಿ ಚಡಪಡಿಸ್ತಾ ಇದ್ದಾರೆ. ಸೊ ಯಾವಾಗ ಅಸತ್ಯದಿಂದ ದೂರ ಮಾಡು, ಸತ್ಯದ ಕಡೆಗೆ ಕರ್ಕೊಂಡು ಹೋಗು ಅಂತಂದರೆ, ಇವತ್ತು ಅಸತ್ಯ ಯಾವುದು ಸತ್ಯ ಯಾವುದು ಅನ್ನೋದು ಮನುಷ್ಯನಿಗೆ ಗೊತ್ತಿಲ್ಲ. ಅಜ್ಞಾನ ಯಾವುದು ಅಥವಾ ಜ್ಞಾನ ಯಾವುದು, ಬೆಳಕು ಯಾವುದು ಕತ್ತಲೆ ಯಾವುದು ಅಂತ, ಮೃತ್ಯು ಮತ್ತು ಅಮರತ್ವ. ಸೊ ನಾವು ಯಾವಾಗ ಸತ್ಯವನ್ನು ತಿಳ್ಕೊಳ್ತೀವೋ ಆವಾಗ ನಮಗೆ ಅಸತ್ಯದಿಂದ ದೂರ ಆದಾಗ ತನ್ನಿಂದ ತಾನೇ ಶಾಂತಿ ದೊರಕುತ್ತೆ. ಅಥವಾ ಅಜ್ಞಾನದ ಕತ್ತಲೆಯಿಂದ ದೂರ ಮಾಡಿ ಬೆಳಕಿನ ಕಡೆಗೆ ನಮ್ಮನ್ನು ಕರೆದೊಯ್ಯು ಅಂತ. ಸೊ ನಾವು ದೇಹ ಅನ್ನುವಂತಹ ಅಜ್ಞಾನದಲ್ಲಿ ನಮ್ಮನ್ನು ನಾವು ತಗೊಂಡು ಬಂದ್ವಿ. ದೇಹ ನಾನು ಅಥವಾ ಈ ಜಗತ್ತು ನನ್ನದು, ಮೆಟೀರಿಯಲಿಸ್ಟಿಕ್ ಈ ಒಂದು ನಮ್ಮ ಫೀಲಿಂಗ್ಸ್ ಅಥವಾ ಇಂಟ್ಯೂಷನಲ್ಲಿ ನಾವು ನಮ್ಮನ್ನು ಅಳವಡಿಸ್ಕೊಂಡ್ವಿ. ಆದರೆ ಮೃತ್ಯುವಿನಿಂದ ದೂರ ಮಾಡು, ಅಮರತ್ವದ ಕಡೆಗೆ ಕರ್ಕೊಂಡು ಹೋಗುವಂತ ಆ ಅಂತರಾತ್ಮ ಹೇಳ್ತದೆ, ಇದು ಯಾವುದೂ ಕೂಡ ಶಾಶ್ವತ ಅಲ್ಲ, ಯಾವುದೂ ಕೂಡ ಸತ್ಯ ಅಲ್ಲ. ನಿಜವಾದಂತಹ ಬೆಳಕೇ ನನ್ನನ್ನು ಶಾಂತಿಯ ಕಡೆಗೆ ಅಥವಾ ಸುಖದ ಕಡೆಗೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಅಂತ. ಸೊ ಆ ಬೆಳಕು ಅಥವಾ ಆ ಸತ್ಯ ಅಥವಾ ಅಮರತ್ವ ಅನ್ನೋದು ಆತ್ಮಜ್ಞಾನದಿಂದ ಮಾತ್ರ ಪ್ರಾಪ್ತಿಯಾಗ್ತದೆ. ಯಾವಾಗ ನಾವು ಆತ್ಮಜ್ಞಾನವನ್ನು ತಿಳ್ಕೊಳ್ತೀವೋ ಆವಾಗ ನಾವು ಬಯಸಿದಂತಹ ಭಕ್ತಿಯಲ್ಲಿ ಬಯಸಿದಂತಹ ಸತ್ಯ ಪ್ರಾಪ್ತಿ ನಮಗೆ ಪ್ರಾಪ್ತಿ ಆಗ್ತದೆ ಅಥವಾ ಲಭಿಸುತ್ತೆ. ಆದ ಕಾರಣ ಇವತ್ತು ವಿಜ್ಞಾನಿಗಳು ಕೂಡ ಶಾಂತಿಗೋಸ್ಕರ ಇವತ್ತು ನಮ್ಮ ಬಲಾಢ್ಯವಾದಂತಹ ರಾಷ್ಟ್ರ ಅಮೇರಿಕಾ, ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಮೇರಿಕಾ. ಸೊ ಡು ಯು ಹ್ಯಾವ್ ಪೀಸ್ ಅಂತ ಕೇಳಿದರೆ ಅವರು ಹೇಳ್ತಾರೆ ಇಲ್ಲ ಅಂತ. ಅವರಿಗೆ ಫುಡ್ ಇದೆ, ಕ್ಲಾತ್ ಇದೆ, ಶೆಲ್ಟರ್ ಇದೆ, ಎಲ್ಲನೂ ಇದೆ. ಆದರೆ ಶಾಂತಿಗೋಸ್ಕರ ಇವತ್ತು ಎಷ್ಟೊಂದು ಅಲೆದಾಡ್ತಿದ್ದಾರೆ. ನಮ್ಮ ಭಾರತ ದೇಶ ದೇವತೆಗಳು ಅವತರಿಸಿದ ಪುಣ್ಯಭೂಮಿ, ತಪಸ್ವಿಗಳು ಉದಿಸಿದ ತಪೋಭೂಮಿ. ಭಾರತ ಭೂಮಿಯಲ್ಲಿ ಶಾಂತಿಯನ್ನು ಹರಿಸ್ಕೊಂಡು ಇವತ್ತು ವಿದೇಶಿಯರು ಕೂಡ ಬರ್ತಾ ಇದ್ದಾರೆ. ಸೊ ಶಾಂತಿ ಹೇಗೆ ಸಿಗೋದಕ್ಕೆ ಸಾಧ್ಯ? ಸ್ಥೂಲವಾದಂತಹ ಮೆಟೀರಿಯಲಿಸ್ಟಿಕ್ಕಿಂದ ಅಥವಾ ಮೆಟೀರಿಯಲ್ಸಿಂದ, ಪೊಸಿಷನಿಂದ ಶಾಂತಿ ಸಿಗೋದಿಲ್ಲ. ಸೊ ನಿಜವಾದ ಶಾಂತಿ ಸಿಗಬೇಕಂತಂದರೆ ನಾವು ಇಮಿಟೀರಿಯಲ್ ಆಗಿರೋದನ್ನು ತಿಳ್ಕೊಳ್ಬೇಕಾಗಿದೆ ಅಥವಾ ಅಭೌತಿಕವಾಗಿರೋದನ್ನು ತಿಳ್ಕೊಳ್ಬೇಕಾಗಿದೆ. ಆದ ಕಾರಣ ಇವತ್ತು ನಾವು ಭಗವದ್ಗೀತೆಯಲ್ಲಿ ಕೂಡ ಒಂದು ಮಾತನ್ನು ಕೇಳ್ತೀವಿ, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮೋ ಸ್ವನುಷ್ಠಿತಾನ್ ಸ್ವಧರ್ಮೋ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಸ್ವಧರ್ಮ ಅನ್ನೋದು ಶ್ರೇಯಸ್ಕರ, ಪರಧರ್ಮ ಅನ್ನೋದು ಭಯಾನಕ ಅಂತ. ಯಾವಾಗ ನಾವು ನಮ್ಮ ಸ್ವಧರ್ಮದಲ್ಲಿರ್ತೀವೋ ಆವಾಗ ಅದು ನಮಗೆ ಶ್ರೇಯಸ್ಸನ್ನು ಕೊಡುತ್ತೆ. ಯಾವಾಗ ನಾವು ಪರಧರ್ಮದಲ್ಲಿ ಹೋಗ್ತೀವೋ ಅದು ಭಯಾನಕವಾದ ರೂಪ ತಾಳುತ್ತೆ ಅಂತ. ಆದ ಕಾರಣ ನಮ್ಮ ಸ್ವಧರ್ಮ ಯಾವುದು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಇವತ್ತು ಓಂ ಶಾಂತಿ ಅನ್ನುವಂತಹ ಮಂತ್ರ ಇದು ವೇದದ ಕಾಲದಿಂದ ಬಂದಂತಹ ಮಂತ್ರ. ಕೇವಲ ಇದು ಇತ್ತೀಚೆಗೆ ಬಂದಂತಹ ಮಂತ್ರ ಅಂತ ಅಲ್ಲ. ವೇದ ಪುರಾಣ ಉಪನಿಷತ್ತುಗಳ ಸಮಯದಿಂದ ಈ ಮಂತ್ರ ಆಚರಣೆಯಲ್ಲಿತ್ತು. ಆದರೆ ಓಂ ಶಾಂತಿ ಅನ್ನುವಂತಹ ಪದದ ಅರ್ಥವನ್ನು ವಾಸ್ತವಿಕತೆ ರೂಪದಲ್ಲಿ ನಾವು ತಿಳ್ಕೋಬೇಕಾದ್ರೆ ಆತ್ಮವನ್ನು ಅರಿತುಕೊಂಡಾಗ, ಸೆಲ್ಫ್ ರಿಯಲೈಸೇಷನ್ ಮಾಡಿಕೊಂಡಾಗ ಮಾತ್ರ ಅದರ ನಿಜವಾದ ಸ್ವಧರ್ಮವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ, ಅನುಭವ ಮಾಡೋದಕ್ಕೆ ಸಾಧ್ಯ. ಸೊ ಓಂ ಶಾಂತಿ ಅನ್ನುವ ಪದದಲ್ಲೇ ಶಾಂತಿ ಸಮಾವೇಶ ಆಗಿದೆ ಮತ್ತು ಅದರ ಯಥಾರ್ಥತೆ ಸಮಾವೇಶ ಆಗಿದೆ. ಸೊ ಓಂ ಅರ್ಥಾತ್ ಅದರಲ್ಲಿ ಆ ಉ ಮಾ, ಆಚಾರ ಉಚ್ಚಾರ ವಿಚಾರ, ಇದರ ಸಂಯುಕ್ತ ರೂಪವೇ ಓಂ. ಅಂದರೆ ಥಾಟ್ಸ್, ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ಸ್. ನಾವೇನು ವಿಚಾರ ಮಾಡ್ತೀವಿ ಮತ್ತು ಥಾಟ್ಸ್, ಫಸ್ಟ್ ಆಫ್ ಆಲ್ ವಿ ಡೂ ದ ಥಾಟ್ಸ್, ಆಮೇಲೆ ಅದು ವರ್ಡ್ಸ್ ಆಗುತ್ತೆ, ಆಮೇಲೆ ಅದು ಆ್ಯಕ್ಷನ್ಸಲ್ಲಿ ಬರುತ್ತೆ.
ಸೊ ನಾವು ಮಾಡುವಂತಹ ಥಾಟ್ಸ್ ಏನಿದೆ ಅಥವಾ ವರ್ಡ್ಸ್ ಏನಿದೆ, ಆ್ಯಕ್ಷನ್ಸ್ ಎಲ್ಲನೂ ಕೂಡ ಆತ್ಮದಲ್ಲೇ ಅಡಗಿದೆ. ಯಾಕೆಂದರೆ ಆತ್ಮ ಇಲ್ಲ ಅಂತಂದರೆ ವಿ ಕ್ಯಾನಾಟ್ ಡೂ ಎನಿಥಿಂಗ್. ಆದ ಕಾರಣ ಆತ್ಮದ ಅಸ್ತಿತ್ವ ಇದ್ದಾಗ ಮಾತ್ರ ಯಾವುದೇ ಒಬ್ಬ ಮನುಷ್ಯ ಮಾತಾಡೋದಕ್ಕೂ ಸಾಧ್ಯ ಅಥವಾ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಸಾಧ್ಯ, ಯಾವುದೇ ಒಂದು ಆಚಾರವನ್ನು ಉಚ್ಚಾರವನ್ನು ವಿಚಾರವನ್ನು ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಓಂ ಅಂತಂದ್ರೇ ಅದರಲ್ಲಿ 3 ಅಡಕವಾಗಿದೆ: ಥಾಟ್ಸ್, ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ಸ್. ಸೊ ಶಾಂತಿ, ಓಂ ಶಾಂತಿ ಅರ್ಥಾತ್ ಅದು ಆತ್ಮದ ಗುಣ. ಸೊ ನಮ್ಮ ಗುಣ ಶಾಂತಿ, ಆತ್ಮದ ಉಚ್ಚಾರ ಶಾಂತಿ, ವಿಚಾರ ಶಾಂತಿ, ಆಚಾರ ಶಾಂತಿ. ಸೊ ಇದು ಮೊದಲ ಪ್ರಿಫರೆನ್ಸ್ ಅಥವಾ ಮೊದಲ ಸ್ವಧರ್ಮ, ಇನ್ನೇಟ್ ಕ್ವಾಲಿಟೀಸ್ ಆಫ್ ದ ಸೋಲ್. ಸೊ ನಮ್ಮ ನಿಜವಾದ ಆತ್ಮದ ಗುಣ. ಇವತ್ತು ಶಾಂತಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ, ಹುಡುಕಾಡ್ತಾರೆ. ಇವತ್ತು ಯಾತ್ರೆಗೆ ಹೋಗ್ತಾರೆ, ತೀರ್ಥಯಾತ್ರೆಗೆ ಹೋಗ್ತಾರೆ, ಅಥವಾ ಟೂರ್ ಹೋಗ್ತಾರೆ, ಅಥವಾ ಕ್ಲಬ್ಬಿಗೆ ಹೋಗ್ತಾರೆ, ಅಥವಾ ಮೆಟೀರಿಯಲಿಸ್ಟಿಕ್ ಐಟಮ್ಸನ್ನು, ಕಮೋಡಿಟೀಸನ್ನು ಕಲೆಕ್ಟ್ ಮಾಡ್ತಾರೆ ಶಾಂತಿ ಸಿಗುತ್ತೆ ಅಂತ. ಇವತ್ತೆಲ್ಲ ಜಗತ್ತೇ ಏನಾಗಿದೆ, ಭೌತಿಕ ಜಗತ್ತು, ಭೌತಿಕ ವಸ್ತುಗಳನ್ನು ಸಂಗ್ರಹಣೆ ಮಾಡೋದು ಅಥವಾ ಭೌತಿಕದ ಕಡೆಗೆ ಬಹಳಷ್ಟು. ಇವತ್ತು ಅಡ್ವಾನ್ಸ್ಡ್ ಟೆಕ್ನಾಲಜಿ ನಮಗೆ ಬಹಳಷ್ಟು ಸಾಮಗ್ರಿಗಳನ್ನು ಕೊಟ್ಟಿದೆ, ವಿಜ್ಞಾನ. ಸೊ ಅದರಿಂದ ನಮಗೆ ಶಾಂತಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸೊ ನಿಮಗೆ ನಾನು ಇನಿಷಿಯಲಿ ಹೇಳಿದೆ, ವಿದೇಶದವರು, ಇವತ್ತು ಅಮೇರಿಕಾದವರು ಕೂಡ ಇಂಡಿಯಾಕ್ಕೆ ಬರ್ತಿದ್ದಾರೆ. ಎವ್ರಿಥಿಂಗ್ ಈಸ್ ದೇರ್ ವಿತ್ ದೆಮ್. ಆದರೂ ಕೂಡ ಅವರು ನಮ್ಮ ಇಂಡಿಯಾಕ್ಕೆ ಬರ್ತಾ ಇದ್ದಾರೆ, ಭಾರತಕ್ಕೆ ಬರ್ತಿದ್ದಾರೆ. ಯಾಕೆಂದರೆ ಶಾಂತಿಯ ಕೊರತೆ. ಸೊ ಶಾಂತಿ ಯಾವಾಗ ಸಿಗೋದಕ್ಕೆ ಸಾಧ್ಯ ಅಂತಂದರೆ ಸ್ವಧರ್ಮ, ನಮ್ಮ ಧರ್ಮವನ್ನು ನಾವು ತಿಳ್ಕೋಬೇಕು. ಪ್ರತಿಯೊಂದು ವಸ್ತುವಿಗೆ ತನ್ನದೇ ಆದ ಧರ್ಮ ಇದೆ. ನೀರಿಗೆ ತನ್ನದೇ ಆದ ಧರ್ಮ ಇದೆ, ಗಾಳಿಗೆ ತನ್ನದೇ ಆದ ಧರ್ಮ ಇದೆ. ಸೊ ಇವತ್ತು ವಿಜ್ಞಾನಿಗಳು ಕೂಡ ಅದನ್ನು ವಿಭಜನೆ ಮಾಡಿದರು ಇವತ್ತು. ಸೊ ಅದನ್ನು 108 ಐಟಮ್ಸ್ ಏನಿದೆ ವಿಜ್ಞಾನಿಗಳು, ಎಲಿಮೆಂಟ್ಸನ್ನು, ಅದನ್ನು ಕೂಡ ಇವತ್ತು ಎಲ್ಲವನ್ನು ವಿಭಜನೆ, ಘನ, ದ್ರವ, ಅನಿಲ ಅಂತ. ಸೊ ಅದಕ್ಕೆ ತನ್ನದೇ ಆದಂತಹ ಒಂದು ಫೀಚರ್ಸ್ ಇದೆ. ಅದೇ ಕಾರಣ ಆತ್ಮಕ್ಕೂ ಕೂಡ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿಗೆ ತನ್ನದೇ ಆದಂಥ ಅಸ್ತಿತ್ವ ಇದೆ ಅಥವಾ ತನ್ನದೇ ಆದಂಥ ನೇಚರ್, ಫೀಚರ್ಸ್ ಇದೆ. ಸೊ ಆತ್ಮಕ್ಕೂ ಕೂಡ ತನ್ನದೇ ಆದ ನೇಚರ್ ಇದೆ. ಸೊ ಮೊದಲ ನೇಚರ್ ದಟ್ ಈಸ್ ಕಾಲ್ಡ್ ಪೀಸ್, ಶಾಂತಿ. ಅದಕ್ಕೋಸ್ಕರ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಲ್ಲರೂ ಕೇಳೋದು ಶಾಂತಿ ಕೊಡಂತ, ಆಮೇಲೆ ಹೇಳ್ತಾರೆ ಸುಖ ಕೊಡಂತ. ಯಾಕೆಂದರೆ ಆತ್ಮಕ್ಕೆ ಬೇಕಾಗಿರೋದು ಫಸ್ಟ್ ಆಫ್ ಆಲ್ ಪೀಸ್, ಶಾಂತಿ. ಸೊ ಅದು ಶಾಂತಿ ಎಲ್ಲಿದೆ ಅಂತಂದರೆ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಜಗತ್ತಿನಲ್ಲಿ ಎಲ್ಲವನ್ನು ಖರೀದಿ ಮಾಡ್ಬೋದು, ಎವ್ರಿಥಿಂಗ್ ವಿ ಕ್ಯಾನ್ ಬೈ. ಆದರೆ ಶಾಂತಿಯನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅದು ಭೌತಿಕವಾದ ವಸ್ತುವಲ್ಲ, ಅಭೌತಿಕವಾದ ವಸ್ತು. ಸೊ ಅದನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಟ್ ಎನಿ ಕಾಸ್ಟ್. ಆದ ಕಾರಣ ನಾವು ಅದನ್ನು ಅನುಭವ ಮಾಡಬೇಕಂತಂದರೆ ಆಧ್ಯಾತ್ಮಿಕದಿಂದ ಮಾತ್ರ ಸಾಧ್ಯ. ಸೊ ಆಧ್ಯಾತ್ಮಿಕದಲ್ಲಿ ನಾವು ಹೋದಾಗ, ಅಂದರೆ ಆಧ್ಯಾತ್ಮಿಕ ಅರ್ಥಾತ್ ಆತ್ಮ, ಆತ್ಮದ ರಿಯಲೈಸೇಷನ್, ಸೆಲ್ಫ್ ರಿಯಲೈಸೇಷನ್ ಲೀಡ್ಸ್ ಟು ದ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಫ್ ಇನ್ನೇಟ್ ಕ್ವಾಲಿಟೀಸ್. ನಾವು ಯಾವಾಗ ಆಂತರಿಕ ಗುಣಗಳನ್ನು ಅನುಭವ ಮಾಡೋದಕ್ಕೆ ಸಾಧ್ಯ. ಸೊ ಆತ್ಮದ ಗುಣ ಶಾಂತಿ. ಅದಕ್ಕೆ ಇವತ್ತು ನಾವು ಯಾವುದೇ ಒಂದು ಪ್ರವಚನಕಾರರು ಭಾಷಣ ಮಾಡಬೇಕಾದ್ರೆ ಹೇಳ್ತಾರೆ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅಂತ 3 ಸಾರಿ ಹೇಳ್ತಾರೆ. ಯಾಕೆಂದರೆ ಅದು ಆತ್ಮದ ಒಂದನೇ ಓಂ ಶಾಂತಿ ಅಂದರೆ ನಾನು ಆತ್ಮ ಶಾಂತ ಸ್ವರೂಪ, ನನ್ನ ಗುಣ ಶಾಂತಿ. ಧರ್ಮ ಅಂದರೂ ಒಂದೇ, ಇಲ್ಲಿ ಗುಣ ಅಂತಂದು ಒಂದೇ, ಎಲ್ಲನೂ ಕೂಡ ಒಂದೇ. ಆತ್ಮದ ಗುಣ ಶಾಂತಿ ಅಥವಾ ಧರ್ಮ ಶಾಂತಿ ಅಥವಾ ನೇಚರ್ ಶಾಂತಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಓಂ ಶಾಂತಿ. ಒಂದು ಸರಿ ನಾವು ಓಂ ಶಾಂತಿ ಹೇಳೋದಕ್ಕೆ ಅದು ಐಡೆಂಟಿಫೈ ಆಗುತ್ತೆ. ಎರಡನೇ ಓಂ ಶಾಂತಿ ನಾವು ಹೇಳ್ತೀವಿ ಪರಮಾತ್ಮನ ಮನೆ, ಇವತ್ತು ಸಾನ್ನಿಧ್ಯ ಏನಿದೆ ಅದನ್ನು ಕೂಡ ನಾವು ಓಂ ಶಾಂತಿ ಅಂದರೆ ಪರಮಾತ್ಮ ಶಾಂತಿ ಧಾಮದಲ್ಲಿ ಇದ್ದಾರೆ ಅಂತ. ಈ ಪಂಚತತ್ವಗಳ ಲೋಕದಿಂದ ದೂರ ಇರುವಂತಹ 6ನೇ ಮಹಾತತ್ವದಲ್ಲಿರುವಂತಹ ಮನೆಗೆ ನಾವು ಹೇಳ್ತೀವಿ ಶಾಂತಿಧಾಮ. ಸೊ ಅದಕ್ಕೋಸ್ಕರ ಎರಡನೇ ಓಂ ಶಾಂತಿ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. 3ನೇ ಶಾಂತಿ ನಾವೇನು ಹೇಳ್ತೀವಿ ಅದು ಪರಮಾತ್ಮ ಶಾಂತ ಸಾಗರನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಭಕ್ತಿಯಲ್ಲಿ ನಮಗೆ ಗೊತ್ತಿರಲಿಲ್ಲ ನಾವು ಯಾಕೆ ಓಂ ಶಾಂತಿ 3 ಸಾರಿ ಹೇಳ್ತೀವಿ ಅಂತ. ಸೊ ನಮಗೆ ಈಗ ಗೊತ್ತಾಯಿತು ಅದರ ರಿಯಾಲಿಟಿ ಏನಂತ. ನಾನು ಆತ್ಮ ಶಾಂತ ಸ್ವರೂಪ, ನನ್ನ ಧರ್ಮ ಶಾಂತಿ ರಿಯಲ್, ಪರಮಾತ್ಮನ ಗುಣ ಶಾಂತ ಸಾಗರ, ಮತ್ತು ನಮ್ಮ ಮನೆ ಶಾಂತಿಧಾಮ. ಅದಕ್ಕೋಸ್ಕರ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅಂತ ಹೇಳಲಾಗುತ್ತೆ. ಸೊ ಇದನ್ನು ನಾವು ಮನಸ್ಸಿನಲ್ಲಿ ಗಮನದಲ್ಲಿಟ್ಕೋಬೇಕು. ನಾನು ಆತ್ಮ ಶಾಂತಿ, ನನ್ನ ತಂದೆ ಶಾಂತಿ, ಶಾಂತ ಸಾಗರ
ಮತ್ತು ನಮ್ಮ ಮನೆ ಶಾಂತಿಧಾಮ. ಸೊ ನಿಮಗೆ ಯಾವುದೇ ಒಂದು ದುಃಖದ ಅಥವಾ ಯಾವುದೇ ಒಂದು ವಿಚಲಿತ ಘಟನೆಗಳಾದರೂ ಕೂಡ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮೋ ಸ್ವನುಷ್ಠಿತಾನ್ ಸ್ವಧರ್ಮೋ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ತಿಳ್ಕೋಬೇಕಾಗಿರುವಂತಹ ವಿಚಾರ, ನಾನು ಆತ್ಮಶಾಂತಿ, ನನ್ನ ಗುಣ ಶಾಂತ ಸ್ವರೂಪ. ಇನ್ನು ಹಲವಾರು ಗುಣ ಇದೆ ಆತ್ಮದಲ್ಲಿ. ಸುಖ ಸ್ವರೂಪ ಆತ್ಮ, ಪ್ರೇಮ ಸ್ವರೂಪ ಆತ್ಮ, ಜ್ಞಾನ ಸ್ವರೂಪ ಆತ್ಮ, ಪವಿತ್ರ ಸ್ವರೂಪ ಆತ್ಮ, ಆನಂದ ಸ್ವರೂಪ ಆತ್ಮ, ಅನೇಕ ಗುಣಗಳಿದೆ. ಆದರೆ ಆತ್ಮದ ಮೊದಲ ಗುಣ ಶಾಂತಿ. ಸೊ ನಾವು ಇದನ್ನು ತಿಳ್ಕೊಂಡು ನಮ್ಮ ಯಾವುದೇ ಒಂದು ದುಃಖದ ಘಟನೆಯಲ್ಲಿ ಅಥವಾ ಶಾಂತವಾದಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಸೆಲ್ಫ್ ಅಫರ್ಮೇಷನನ್ನು ರಿಪೀಟ್ ಮಾಡೋಣ. ನಾನು ಶಾಂತಿ, ದೇಹದಲ್ಲಿ ಬಂದಾಗ ನಾನು ಅಶಾಂತ ಆಗ್ತೀನಿ, ಆದರೆ ನನ್ನ ನಿಜವಾದ ಗುಣ ಶಾಂತಿ ಸ್ವರೂಪ, ನಾನು ಶಾಂತ ಆತ್ಮ, ಪೀಸ್ಫುಲ್ ಸೋಲ್. ಸೊ ಯು ಹ್ಯಾವ್ ಟು ರಿಪೀಟ್, ಇದನ್ನು ರಿಪೀಟ್ ಮಾಡಬೇಕಾಗಿದೆ. ನಾನು ಶಾಂತ ಸ್ವರೂಪ ಆತ್ಮ. ಯಾವಾಗ ನಾನು ಈ ಬೋನ್ಸ್ ಆ್ಯಂಡ್ ಫ್ಲೆಶ್, ಈ ಪಂಚತತ್ವಗಳ ದೇಹದಲ್ಲಿ ಬಂದಾಗ ನಾನು ಅಶಾಂತ ಆದೆ, ಆದರೆ ನನ್ನ ಗುಣ ಶಾಂತ ಸ್ವರೂಪ. ಇದನ್ನು ರಿಯಲೈಸ್ ಮಾಡಿದಾಗ ಮತ್ತೆ ಮತ್ತೆ ಇದನ್ನು ಕಾನ್ಸ್ಟೆಂಟ್ಲಿ ನೀವು ರಿಪೀಟ್ ಮಾಡ್ತಾ ಹೋದಾಗ ನಿಮಗೆ ಶಾಂತಿಯ ಅನುಭೂತಿ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಓಂ ಶಾಂತಿ.